Hey, welcome back to my YouTube channel, guys. Day 10. ಹತ್ತು ಸಬ್ಸ್ಕ್ರೈಬ್ ಬಟನ್ ಹೊತ್ತು, ಫಾಲೋ ಬಟನ್ ಹೊತ್ತು, ಲೈಕ್ ಬಟನ್ ಹೊತ್ತು. ನಡೀರಿ ಹೋಗದ. ಅದಕ್ಕೆ ಬ್ಲಾಗ್ ಓಪನ್ ಮಾಡಿದ್ದೆ. ಕರೆಕ್ಟ್. ಬ್ಲಾಗರ್ಸ್ ಎಲ್ಲ ಟೆನ್ತ್ ಕೆಲ ನನ್ನ ಹಿಂದೆ ನೋಡ್ತಿದ್ದೀರಲ್ಲ, ಇದು ಜಯನಗರದ ಅತ್ಯಂತ ದೊಡ್ಡ ಉದ್ಯಾನವನ. ಉದ್ಯಾನವನ ಅಂತಂದ್ರೆ ಪಾರ್ಕ್. ಎಕ್ಸರ್ಸೈಸ್ ಮಾಡಕ್ಕೆ ಎಕ್ಸರ್ಸೈಸ್ ಇದೆ, ಚಿಕ್ಕ ಮಕ್ಕಳಿಗೆ ಆಡಕ್ಕೆ ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ. ಅತ್ಯಂತ ದೊಡ್ಡವಾದ ಪಾರ್ಕ್ ನಾನ್ ನೋಡ್ತಿರೋದಾಗೆ ಜಯನಗರದಲ್ಲಿ. ನಡೀರಿ ಒಂದೊಂದಾಗಿ ವಿಸಿಟ್ ಮಾಡೋದ, ಕೇಳೋದ ಯಾವ ತರ ಎಕ್ಸ್ಪೀರಿಯನ್ಸ್ ಐತೆ ಅಂತ ಅವ್ರಿಗೆ. ಎಷ್ಟು ದಿನದಿಂದ? 6 ತಿಂಗಳಿಂದ ಬರ್ತಾ 6 ತಿಂಗಳಿಂದ ಬರ್ತಿದ್ದೀರಾ? ಏನಾದ್ರು ಚೇಂಜಸ್ ಇದೆಯಾ ಬಾಡಿಲಿ? ಚೇಂಜಸ್ ಇದೆ, ತುಂಬಾ ಇದೆಯಾ? ಈಗಿನ ಯಂಗ್ ಪೀಪಲ್ಸ್ ಹೇಳ್ಬೋದಾ ಬನ್ನಿ ಇಲ್ಲಿ ಮಾಡಿ ಅಂತ? ಹೇಳ್ಬೋದು. ಹೇಳ್ಬೋದಲ್ಲ. ನಿಮ್ಗೆ ಏನಾದ್ರು ಆಗ್ಲಿಂದಾನೆ ಬರ್ಬೇಕಂತ ಏನಾದ್ರು ಅನ್ಸಿತಾ? ಹೌದು ಮಾಡ್ಬೇಕು ಅನ್ಕೊಂತಿದ್ದೆ. ಇವಾಗ ಮಾಡ್ತಾ ಇದ್ದೀರಾ? ಇವಾಗ ತುಂಬಾ ಡೈಲಿ ಕನ್ಸಿಸ್ಟೆಂಟ್ ಆಗಿ ಬರ್ತಿದ್ದೀರಾ? ಹೌದೌದು. ಓಕೆ ಅಂತ, ಥ್ಯಾಂಕ್ ಯು. ಹಂಗ ನನ್ನ ಏಜ್ ಅವರು ಆಗ್ಲಿ, ಒಂದು 30-40 ಆಗ್ಲಿ ಪಕ್ಕಾ ಬಂದ್ ಮಾಡ್ಬೇಕು. ಅಂದ್ರೆ ಫ್ರೀ ಆಫ್ ಕಾಸ್ಟ್. ನೇಚರ್ ಅಂಡರ್ ಅಲ್ಲಿ ನೀವು ಆರಾಮ್ಸೆ ಮಾಡ್ಬೋದು. ಫ್ರೀ ಆಫ್ ಕಾಸ್ಟ್ ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ ನಿಮ್ಗೆ. ಅಪ್ಪರ್ ಬಾಡಿಲಿ ಏನೇನ್ ಬೇಕು ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ. ಅಪ್ಪರ್ ಬಾಡಿನ ಆರಾಮ್ಸೆ ಟ್ರೈನ್ ಮಾಡ್ಬೋದು. ಬೇಕಾದ್ರೆ 2 months ಬಂದ್ ನೋಡಿ. ಜಯನಗರದಲ್ಲಿರೋದು. ಜಯನಗರ ಎಷ್ಟು ಬ್ಲಾಕ್? ಬಸವನಗುಡಿಲಿ ಅತ್ಯಂತ ದೊಡ್ಡ ಪಾರ್ಕ್ ಇದೆ. ಪೊಲೀಸ್ ಸ್ಟೇಷನ್ ಬ್ಯಾಕ್ ಸೈಡ್ ಬಂದ್ ನೋಡ್ಬೋದು. ನೋಡಿ ಎಷ್ಟು ಜನ ಬರ್ತಾರೆ, ಯಂಗ್ ಪೀಪಲ್ಸ್, ಯಂಗ್ಸ್ಟರ್ಸ್. ನೀವು ಬನ್ನಿ, ಜಾಯ್ನ್ ಆಗಿ. ಆಕಲ್ಲ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ನಾವು 10 years ಇಂದ ಬರ್ತಾ ಇದ್ದೀವಿ. 10 years ಇಂದಾನು ಇತ್ತಾ ಇದೆಲ್ಲ? ಹೌದು, ನಾವೇ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದೀವಿ. ನೀವೇ ಮೇಂಟೈನ್ ಮಾಡ್ತೀರಾ? ಯಾವ ತರ ಯಂಗ್ ಪೀಪಲ್ಸ್ ಬರಕ್ ಹೇಳ್ತೀರಾ ಇಲ್ಲಿಗೆ? ಇಲ್ಲ, ಎಲ್ಲರೂ ಆಲ್ರೆಡಿ ಬರ್ತಾರೆ. 6 to 8 ವರೆಗೂ ನಮ್ ಟೈಮಿಂಗ್ಸ್. ಅಷ್ಟೊಳಗಡೆ ನಾವು ಎಲ್ಲಾರು ಇದ್ ಮಾಡ್ತಾ ಇದ್ವಿ. ಏನ್ ಬೇಕು ಎಲ್ಲಾದ್ರು ಟೆಂಪಲ್ಸ್, ಬಾರು ಎಲ್ಲ ಕಂಪ್ಲೀಟ್ ನಾವೇ ಇದ್ ಮಾಡಿದ್ವಿ. ಸುಮಾರು ಒಂದು 60-70 ಜನ, 60-70 ಮೆಂಬರ್ಸ್ ಬರ್ತಾರೆ ಇಲ್ಲಿ. ಎಲ್ಲ ಕಂಪ್ಲೀಟ್ ಆಗಿ ಇದ್ ಮಾಡ್ತಾ ಇದ್ದಾರೆ. ಅಂದ್ರೆ 6 ರಿಂದ 8 ಗಂಟೆ ಗಂಟ ಅಷ್ಟೇ ಟೈಮಿಂಗ್ಸ್. ಅದಾದ್ಮೇಲೆ ಒಳಗಡೆ ಜೋಡಿಸ್ಬಿಟ್ಟು ಎಲ್ಲ ಒಳಗಡೆ ಬರ್ತಾರೆ. ಓಕೆ ಗಾಯ್ಸ್, 6 ರಿಂದ 8 ಗಂಟೆವರೆಗೂ. 8 ಗಂಟೆ ಒಳಗೆ ನೀವು ಯಾವಾಗ ಬಂದ್ರು ವರ್ಕೌಟ್ ಮಾಡ್ಕೋಬಹುದು. ಸಂಜೆ ಏನಾದ್ರು ಇದೆಯಾ? ಇಲ್ಲ, ಸಂಜೆ ಏನಿಲ್ಲ, ಓನ್ಲಿ ಮಾರ್ನಿಂಗ್. ಮಾರ್ನಿಂಗ್ ಮಾತ್ರ. ನಿಮ್ಗೆ ಬೆಂಗಳೂರಲ್ಲಿ ಇದ್ದು, ಜಯನಗರದಲ್ಲಿ ಇದ್ದು ಜಿಮ್ಗೆ ಹೋಗಕ್ ಆಗ್ತಿಲ್ಲ ಅಂತಂದ್ರೆ ಇಲ್ಲಿ ಬಂದು 6 ಗಂಟೆಯಿಂದ 8 ಗಂಟೆವರೆಗೂ ವರ್ಕೌಟ್ ಮಾಡ್ಕೊಂಡು ನಿಮ್ ಪಾಡಿಗೆ ನೀವು ಹೋಗ್ಬೋದು. ಕರೆಕ್ಟ್. ಹೌದು, ಇದ್ರಲ್ಲಿ ನಾವೇನು ಫೀಸ್ ಗೀಸ್ ಏನು ತಗೋತಾ ಇಲ್ಲ. ಎಲ್ಲ ಫ್ರೀ ಇದ್ ಮಾಡ್ಕೊಂಡಿದೀವಿ. ಹತ್ರ ಬಂದು ಯಾರು ಬೇಕು ಎಲ್ಲ ಲೈಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಳ್ಳೆ ಇದು ಎಕ್ವಿಪ್ಮೆಂಟ್ಸ್ ಇದೆ, ಒಳ್ಳೆ ಜಿಮ್ ಇದೆ. ಇಲ್ಲಿ ತುಂಬಾ ಚೆನ್ನಾಗಿ ಓಪನ್ ಪ್ಲೇಸ್, ಹಂಗೆ ಅಂತ ಎಲ್ಲ ಇದ್ ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಇದ್ ಮಾಡ್ತಾ ಇದ್ದಾರೆ. ಎಲ್ಲ ಕೋಆಪರೇಟ್ ಮಾಡಿ ಇದ್ ಮಾಡ್ತಾ ಇದ್ದಾರೆ ಎಲ್ಲ. ಸರಿ ಅಣ್ಣ, ಓಕೆ, ಥ್ಯಾಂಕ್ ಯು. 19 ಮೊದ್ಲು ಅಲ್ಲಿತ್ತು, 75 ಇಂದ ಅಲ್ಲಿ. ಆಮೇಲೆ ಇಲ್ಲಿ 90 ಇಂದ ಇಲ್ಲಿಗೆ ಶಿಫ್ಟ್ ಆಗಿರೋದು. ಸೊ 90 ಇಂದ ಇದೆ ಇಲ್ಲಿ. ಸೊ ಬೆಳಗ್ಗೆ 6 ಗಂಟೆಗೆ 5:15 ಓಪನ್ ಆಗುತ್ತೆ. ಅಪ್ ಟು 8:20 ವರೆಗೂ ಇರುತ್ತೆ. 8:20 ಕ್ಲೋಸಿಂಗ್ ಟೈಮ್. 8:20 ಹಾ, 2 hours ಜಿಮ್. ಸರ್, ಮತ್ತೆ ನೀವು ನೋಡಕ್ಕೆ ಮಿಲಿಟರಿ ಮ್ಯಾನ್ ತರ ಇದ್ದೀರಾ? ಮಿಲಿಟರಿ ಮ್ಯಾನ್ ತರ ಇದ್ವಿ. ಸೊ ಸೇರ್ಕೋಬೇಕು ಅಂತ ಆಸೆ ಇತ್ತು. ಅವಾಗ ಅವಕಾಶ ಬರ್ಲಿಲ್ಲ. ಅದಕ್ಕೆ ಅಟ್ಲೀಸ್ಟ್ ಅದಾರು ಮಿಷನರ್ ಇರ್ಲಿ ಅಂತ ಹೇಳಿ ಮೀಸೆ ಬಿಟ್ಟಿದ್ದೆ. ಕೆಂಪೇಗೌಡ ತರ ದೂರದಿಂದ ನೋಡಿದ್ರೆ ಒಳ್ಳೆ ಪೊಲೀಸ್ ಕಟ್ಔಟ್ ತರ ಇದ್ದೀರಾ. ಪೊಲೀಸ್ ಆರ್ಮಿ ತರ ಪೊಲೀಸ್ ಅನ್ಕೊಂಡು ಎಲ್ಸ್ಕೋ ಜನ ಸಿಗರೇಟ್ ಸೇರ್ತಾ ಇದ್ರೆ ಆಫ್ ಮಾಡ್ಬಿಡ್ತಾರೆ ನಾನು ಹೋಗ್ತಾ ಇದ್ರೆ ದಾರಿನಲ್ಲಿ. ಸೊ ಅದತ್ತು ಮೇಂಟೈನ್ ಮಾಡಿದೀವಿ. ಈಗಲೂ ಕಾಣ್ತಿದೆ ಸರ್, ಮುಗ್ದಲ್ಲೇ ಕಾಣ್ತಿದ್ದೆ ನಮ್ಗೆ ಚೆನ್ನಾಗಿ. ನೋಡಿ, ನಮ್ಮ ಆನಂದ್ ಒಳ್ಳೆ ಪೋಸ್ಟರ್ ಅಲ್ಲಿ ನಿಂತಿದ್ದೀರಾ ಅಂತ ಅವ್ರು ಹೇಳಿದ್ರು. ಸರ್, ಯಾವ ತರ ಯಂಗ್ ಪೀಪಲ್ಸ್ ಏನ್ ಹೇಳ್ತೀರಾ ಮೆಸೇಜ್ ನ? ಬಂದು ಇಲ್ಲಿ ಮಾಡ್ಬೋದಾ? ಡೈಲಿ ರೆಗ್ಯುಲರ್ ಆಗಿ ಬನ್ನಿ, ಮಾಡಿ, ನಿಮ್ ಕೈಲಿ ಸಹಾಯ ಮಾಡಿ. ಇವೆಲ್ಲ ಇನ್ನ ಐಟಮ್ಗಳು ತಂದು ಹಾಕ್ತಾರೆ. ಸೊ ಎಲ್ಲಾರು ಯೂಸ್ ಮಾಡ್ತಾರೆ. ಶನಿವಾರ ಪೂಜೆ ಮಾಡ್ತಾರೆ. ರಮೇಶ್ ಅಂತ ಮಳೆ ಬರ್ಲಿ, ಸಿಡಿಲ್ ಬರ್ಲಿ, ಬರಗಾಲ ಬರ್ಲಿ, ಏನೇ ಬರ್ಲಿ, ಬೆಳಗ್ಗೆ 6 ಗಂಟೆಗೆ ಬಂದು ತೆಗಿತಾರೆ. ಏನು ಅಪೇಕ್ಷೆ ಪಡಲ್ಲ ಪಾಪ. ಸೊ ಸಂಬಳನೂ ಇಲ್ಲ, ಏನೂ ಇಲ್ಲ. ಬೇರೆ ಕಡೆ ಆದ್ರೆ ಗೌರ್ಮೆಂಟ್ ಸಂಬಳ ಕೊಡ್ಬೇಕು, ಅದು ಇಲ್ಲ, ಏನೂ ಇಲ್ಲ. ಅವ್ರು ಸೆಲ್ಫ್ ಇದರಿಂದ ಬಂದು ಅವರೇ ಎಲ್ಲ ಮೇಂಟೈನ್ ಮಾಡ್ತಾರೆ. ಜಿಮ್ ಅಲ್ಲಿ ಹೋದ್ರೆ ನೀವು ಇದಕ್ಕೆ ವರ್ಷಕ್ಕೆ 18,000 ಕೊಡ್ತೀರಾ. 18,000 ಕೊಡೋದು ಏನೇನ್ ಇದೆಯೋ ಎಲ್ಲ ಇಲ್ಲೇ ಸಿಗತ್ತೆ. ಆಮೇಲೆ ನ್ಯಾಚುರಲ್ ಆಗಿ ಮಾಡೋದು. ಅಲ್ಲಾದ್ರೆ ನಿಮ್ಗೆ AC ಅಂತೆ, ಫ್ಯಾನ್, ಅದ್ರ ಕೆಳಗಡೆ ಇಲ್ಲಿ ನೋಡಿ ಮರ ಗಿಡ ಎಲ್ಲ ಇದೆ. ನ್ಯಾಚುರಲ್ ಆಗಿ ಮಾಡ್ಕೊಂಡು ಹೋಗ್ಬೋದು. ನ್ಯಾಚುರಲ್ ಆಗಿ ಮಾಡ್ಕೊಂಡು ಹೋಗ್ಬೋದು ಗಾಯ್ಸ್. ಸರಿ ಗಾಯ್ಸ್.
ಸರಿ ಅಂಕಲ್, ಥ್ಯಾಂಕ್ ಯು ಅಂಕಲ್. ನಮ್ ಜೊತೆ ಇದಾರೆ ಇವತ್ತು ಅಕ್ರಮ್ ಪಾಷಾ. ಇಲ್ಲಿ ವರ್ಕೌಟ್ ಮಾಡಿ ಸ್ಟ್ರೆಸ್ ಆದವ್ರಿಗೆ ಒಂದ್ ಸ್ವಲ್ಪ ನಗಿಸ್ತಾರಂತೆ, ಖುಷಿ ಪಡಿಸ್ತಾರಂತೆ. ಖುಷಿಗೆ ಖುಷಿ ಮಾಡ್ಬೇಕಷ್ಟೇ ಇವತ್ತು ನಾವು. ಅವ್ರ ಮಾತಿಂದ ಒಂದೆರಡು ಖುಷಿ ಪಡಿಸಿ. ಅದ್ ಯಾವಾಗ್ಲೂ ನಗೆ ಮನುಷ್ಯ ಅಂತೆ. ಇಲ್ಲಿ ಮನುಷ್ಯ ತಗೊಂಡೋಗೋ ಟೈಮ್ನಲ್ಲಿ ಏನ್ ತಗೊಂಡ್ ಹೋಗಲ್ಲ, ಬರೇ ಮಣ್ಣೆ. ಏನು ಇನ್ನೊಂದೇನಂದ್ರೆ ಮನುಷ್ಯ ಬಂದ್ಬಿಟ್ಟು ಎಲ್ಲಾರ್ಗೆ ಖುಷಿ ಕೊಡ್ಬೇಕು, ಎಲ್ಲಾರ ಜೊತೆನಲ್ಲಿ ಚೆನ್ನಾಗಿರ್ಬೇಕು. ಮನುಷ್ಯ ಹೆಂಗಿರ್ತಾನೆ ಮನುಷ್ಯ ತರನೇ ನೋಡ್ಬೇಕು. ನಮ್ ಖುಷಿ ಅದು. ಯಾಕೆಂದ್ರೆ ಒಂದ್ ನಕ್ಕೊಂಡ್ತಾ ಇದ್ರೆ ಒಂದ್ ಒಳ್ಳೇದು ಮನ್ಸಿರ್ತದೆ, ಜನಗೆ ಒಳ್ಳೇದಾಗ್ತಿದೆ. ಜನ ನೋಡ್ಕೊಂಡು ನಮ್ಗೆ ನಗಿತಾರೆ. ಅದಕ್ಕೇನೆ ನಾನು ಇವಾಗ ನಗಿದೀನಿ ನೋಡಿ. ಅಂಕಲ್ ಹತ್ರ ಇದೀನಿ, ಕೇಳದ ಅಂಕಲ್ ಎಷ್ಟು ದಿನದಿಂದ ಬರ್ತದ? ಅಂಕಲ್ ಎಷ್ಟು ದಿನದಿಂದ ಬರ್ತಾ ಇದೀರಾ? ನಾನು ಸುಮಾರು 40 years ಇಂದ ಬರ್ತಾ 40 years ಇಂದನಾ? ಪಾರ್ಕ್ ನಿಮ್ಗೆ ಏನಾದ್ರು ಬಾಡಿ ಚೇಂಜಸ್ ಆಗ್ಲಿ, ಬೆನಿಫಿಟ್ಸ್ ಆಗ್ಲಿ ಏನಾದ್ರು ಇದೆಯಾ? ಅದರಿಂದಾನೇ ನಾನು ಇವತ್ತು ನನಗೂ 77 years. ಕರೋನಾನಲ್ಲಿ ತುಂಬಾ ಸಫರ್ ಮಾಡಿದ್ದೀನಿ. ಅದರಿಂದಾನೇ ನಾನು ಬಚಾವಾಗಿದ್ದೀನಿ ಅಂತ ನಾನು ಈ ತರ ಎಕ್ಸರ್ಸೈಸ್ ಮತ್ತೆ ಸ್ಟ್ರೆಚಸ್ ಮಾಡಿ ನಿಮ್ಗೆ ಇದು ಲಾಸ್ಟ್ 8 rounds ಆಗ್ತಾ ಇದ್ದೆ. 80 ರೌಂಡ್ಸ್ 8 ರೌಂಡ್ಸ್. ಈಗ ವಾಕಿಂಗ್ ಮಾಡ್ತಾ ಇಲ್ಲ. ಈ ಮನೆಯಲ್ಲಿ 1 hour ಎಕ್ಸರ್ಸೈಸ್ ಮಾಡ್ಕೊಂಡು ಬಂದು ಈ ಎಕ್ಸರ್ಸೈಸ್ ಇಲ್ಲಿ ಬಂದು ಮಾಡ್ತಾ ಇದ್ದೀನಿ. ಮನೆಯಲ್ಲಿ 1 ಅವರ್ ಕೊಟ್ಟು ಮತ್ತೆ ಇಲ್ಲಿ 1 ಅವರ್ ಕೊಡ್ತೀರಾ? ವಾವ್ ಅಂಕಲ್, ನಿಮ್ ಈ ಏಜ್ ಅಲ್ಲಿ ಡೆಡಿಕೇಶನ್ಗೆ ಮೆಚ್ಚಬೇಕು. ಇದು ಬ್ರೀತ್ ಇನ್ ಬ್ರೀತ್ ಎಕ್ಸರ್ಸೈಸ್ ಇದೆಲ್ಲ ಮಾಡ್ತಾ ಇದ್ದೀನಿ. ಇವಾಗೆಲ್ಲ ನೀವು ಡೈಲಿ ಬರ್ತೀರಾ? 2 ಗಂಟೆ ವರ್ಕೌಟ್ ಮಾಡ್ತೀರಾ? ಮನೇಲಿ ಒಂದು ಗಂಟೆ, ಇಲ್ಲಿ ಒಂದು ಅರ್ಧ ಗಂಟೆನಾ? ಬಟ್ ಇಲ್ಲಿ ಟೈಮ್ ಕೊಡ್ತೀರಾ, ಅಲ್ಲಿ ಮನೇಲಿ ಟೈಮ್ ಕೊಡ್ತೀರಾ? ಮನೆಯಲ್ಲಿ ಟೈಮ್ 5 ಗಂಟೆಗೆಲ್ಲ ಎದ್ಬಿಡ್ತೀನಿ. ಅಲ್ಲಿ ಎಕ್ಸರ್ಸೈಸ್ ಮಾಡಿಕೊಂಡು ನಾನು ನನ್ನ ಮಿಸ್ಸಸ್ ಇಬ್ರು ಬರ್ತೀವಿ. ಹೌದಾ? ಎಲ್ಲಿದ್ದಾರೆ ನೀನು? ಅಲ್ಲಿದಾರಲ್ಲ ಅವರು, ಅವ್ರಿಗೂ ಕೇಳ್ತೀನಿ ಯಾವ ತರ ಅಂಕಲ್.